ನೋಡಿ ಎಲ್ಲೋ ಒಂದು ಕಡೆ ಹೇಳ್ತೀವಿ ಯಾವುದೋ ಒಂದು ಕಾಯತ್ತೆ ನಮ್ಮನ್ನ ಅಥವಾ ಹೆಂಗೋ ಬಚಾವಾಗಿ ಬಂದ್ವಿ ಅಂತ ಹೇಳ್ತೀವಲ್ಲ, ಹಾಗೆ ವಯನಾಡಿನ ಮಹಾ ದುರಂತದಲ್ಲಿ ಕನ್ನಡತಿ ಒಬ್ರು ಬಚಾವಾಗಿದ್ದಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಲ್ಲ, ಆ ಥರದರಲ್ಲಿ ಬಚಾವಾಗಿದ್ದಾರೆ. ಕಣ್ಣೆದುರೇ ಪ್ರವಾಹ, ಯುವತಿ ಬಚಾವಾಗಿದ್ದೇ ರೋಚಕ. ಅದನ್ನು ಅವ್ರ ಬಾಯಿಂದನೇ ಕೇಳಬೇಕು. ವಯನಾಡು ಜಲಪ್ರಳಯವನ್ನ ಮಳವಳ್ಳಿಯ ರಾಧಾ ಬಿಚ್ಚಿಟ್ಟಿದ್ದಾರೆ. ಹೇಗಿತ್ತು ಆ ಜಲಪ್ರಳಯ, ಕಣ್ಣು ಮುಂದೆ ಏನೇನೆಲ್ಲ ಆಯ್ತು ಅಂತ ಹೇಳಿ. ಸದ್ಯ ಕಲಿಗೌಡನಹಳ್ಳಿಯ ತಮ್ಮ ಅಕ್ಕನ ಮನೆಯಲ್ಲಿ ರಾಧಾ ಆಶ್ರಯವನ್ನ ಪಡ್ಕೊಳ್ತಾ ಇದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡನಹಳ್ಳಿಯ ತಮ್ಮ ಅಕ್ಕನ ಮನೆಯಲ್ಲಿ ರಾಧಾ ಆಶ್ರಯ ಪಡ್ಕೊಳ್ತಾ ಇದ್ದಾರೆ. ಚೂರಲ್ಮಲಾಗೆ ಶಾಲಾ ದಾಖಲಾತಿಯನ್ನ ತರೋದಕ್ಕೆ ಅಂತ ರಾಧಾ ಹೋಗಿದ್ರು. ಭಾರೀ ಮಳೆ ಹಿನ್ನೆಲೆ ಏಕಾಏಕಿ ಭೂಮಿ ಕುಸಿದು ಹೋಗಿದೆ. ಗುಡ್ಡದ ಮೇಲೆ ನಿಂತುಕೊಂಡು ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ ಯುವತಿ ರಾಧಾ. 2 ದಿನ ಜೀವ ಕೈಯಲ್ಲಿ ಹಿಡ್ಕೊಂಡು ಪ್ರಳಯಕ್ಕೆ ಸೆಡ್ ಹೊಡೆದಿದ್ದಾರೆ. ಅಂದಿನ ಚಿತ್ರಣವನ್ನ ತೆರೆದಿಟ್ಟು ಕಣ್ಣೀರು ಹಾಕಿದ್ರು ಯುವತಿ ರಾಧಾ. ಕೇಳಿಸ್ಕೊಳ್ಳಿ, ಅವರೇ ಹೇಳ್ತಾರೆ ಯಾವ ರೀತಿ ಇತ್ತು ಆ ಜಲಪ್ರಳಯದ ಭಯಾನಕ ದೃಶ್ಯಗಳು ಅಂತ ಹೇಳಿ. ಅದ್ರಲ್ಲೊಂದು ಹುಡುಗಿ ಅವರು ತಾಯಿ ಹೊಟ್ಟವ್ರು, ಹುಡುಗಿಯವರ ಅತ್ತೆ ಮಾವ ಎಲ್ಲ ಹೊಟ್ಟವ್ರು. ಆ ಹುಡುಗಿ ಧೈರ್ಯದಿಂದ ಬಚಾವಾಗಿ ಇದ್ರ ಮೇಲೆ ಸೆಲ್ಫ್ ಮೇಲೆ ಮುಗನ ತಳ್ಬಿಟ್ಟು ಎಲ್ಲ ಹೋಗ್ತೈತೆ. ಒಂದೇ ಒಂದು ಗೋಡ ಮಾತ್ರ ಐತೆ. ಆ ಗೋಡ ಇದ್ರಲ್ಲಿ ಮುಗನ ಹಾಕ್ಬಿಟ್ಟು ನೈಟು ಎಷ್ಟು ಗಂಟೆಯಿಂದ 1:30 ಬೆಳಕರೆ ಗಂಟ ಬರೋದು ಕಾಪಾಡೋರ್ ಗಂಟ ಬೆಳಿಗ್ಗೆ 6 7 ಗಂಟೆ ಗಂಟ ನೇತಾಡ್ಕೊಂಡು ನಿಂತೈತೆ ಕೆಳಗ್ ಕಾಳು. ಮುಗ ತಾಯಿ ಬಚಾವಾದ್ರು. ಹಿಂಗೆ ಮುಗ ಕೆಳಗ್ ಬಿದ್ದಾನ ಒಂದ್ ಕೈ ಹಿಡ್ಕೊಂಡು ಹಿಂಗೆ ಬ್ಯಾಲೆನ್ಸ್ ಮಾಡೋದು. ಹಂಗಾಗಿ ಮುಗ ತಾಯಿ ಬಚಾವಾದ್ರು. ಬಚಾವಾದ್ರು ಅಂದ್ರೆ ಅದು ಸೇಫ್ ಇಲ್ಲ. ಒಂದ್ ಗೋಡ ನಿಂತಿರೋದು ಯಾರು ಅಲ್ಲಿ ಇನ್ನೇನು ಯಾರು ಬೆಟ್ಟ ಹತ್ಕೊಂಡ್ರು ಅವ್ರು ಮಾತ್ರ ಸೇಫ್ಟಿ ಆಯ್ತು ಅನ್ಸುತ್ತಲ್ಲ. ಅರ್ಧ ಜೀವ ಹೊಟ್ಟೈತೆ ಸರ್. ಎಲ್ಲ ಕೈ ಕಾಲು ಹೋದವ್ರು. ಹೌದಾ? ಒಬ್ರಿಗೆ ಈ ಕಡೆ ಹಿಂಗೆ ಓಪನ್ ಆಗೈತೆ, ಒಬ್ರಿಗೆ ಹಿಂಗೆ ಓಪನ್ ಆಗೈತೆ, ಒಬ್ರಿಗೆ ತಲೆಯೇ ಇಲ್ಲ, ಒಬ್ರ ಕೈಯೇ ಇಲ್ಲ. ಆ ತರದವ್ರು ಬೆಟ್ಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ, ಬಟ್ ಅವ್ರು ಬರ್ಲಿಲ್ಲ. ಸಿಕ್ತಲ್ಲ ಕೈಗೆ, ನೀರಲ್ಲಿ ಬಿಡಬಾರ್ದಲ್ಲ, ಸಿಕ್ಕದ್ನ ಕೈಗೆ ಗೋರಾಕ ತಕೊಂಡ್ ಬಂದವ್ರು. ಅದ್ರಲ್ಲೊಂದು ಹುಡುಗಿ ಅವರು ತಾಯಿ ಹೊಟ್ಟವ್ರು, ಹುಡುಗಿಯವರ ಅತ್ತೆ ಮಾವ ಎಲ್ಲ ಹೊಟ್ಟವ್ರು. ಆ ಹುಡುಗಿ ಧೈರ್ಯದಿಂದ ಬಚಾವಾಗಿ. ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ರಾಧಾ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಧಾ, ಕೇಳಿಸ್ಕೊಳ್ಳಿ. ವಯನಾಡಿನಲ್ಲಿ ಆದಂಥ ಒಂದು ದೊಡ್ಡ ದುರಂತದಲ್ಲಿ ಬದುಕುಳಿದು ಈಗ ನಮ್ಮ ಕರ್ನಾಟಕವನ್ನು ಸೇರತಕ್ಕಂಥ ರಾಧಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಅಲ್ಲಿ ಘಟನೆ ಹೇಗೆ ನಡೀತು ಮತ್ತು ಇವರು ಎಲ್ಲಿ ಹೋಗಿ ಯಾವಾಗ ಹೋಗಿದ್ರು ಏನಾಯಿತು ಅವರು ಅಂದರೆ ಸಂಪೂರ್ಣವಾಗಿ ಅವರು ಆ ಘಟನೆನ ಕಣ್ಣಾರೆ ನೋಡಿ ಮತ್ತು ಸಾವನ್ನ ಗೆದ್ದು ಬಂದವರು ಅಂತಲೇ ಹೇಳ್ಬೋದಾಗಿದೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಾವು ಅವ್ರನ್ನ ಯಾವ ರೀತಿ ಘಟನೆ ಬಗ್ಗೆ ಕೇಳೋಣ ಏನಾಗಿದೆ ಅಂತಂತೇಳಿ. ಅದಾದ್ರೆ ಯಾವ ಥರ ಆಯಿತು, ನೀವು ಯಾವತ್ತು ಹೋಗಿದ್ರಿ ಅಲ್ಲಿಗೆ? ನಾನು 11ನೇ ತಾರೀಕು ಹೋಗಿದ್ದು ಸರ್. ನನ್ನ ಮಕ್ಕಳು ಒಂದು ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗ್ಬಿಟ್ಟು ನಾನು ಹೋಗಿದ್ದೆ. ಹೋಗ್ಬಿಟ್ಟು ಎಲ್ಲ ರೆಡಿಯಾಗಿತ್ತು, ಸೋಮವಾರ ಸಿಗಬೇಕಾಗಿತ್ತು. ನನ್ನ 1 ಗಂಟೆ ಟೈಮಲ್ಲಿ ಹಿಂಗಾಯಿತು. ಅಂದರೆ ಈಗ ರಾತ್ರಿ ವೇಳೆ ಅಂತಂದ್ರೆ ಅದು ಎಷ್ಟೊತ್ತಿಗೆ ಯಾವ ಥರ ಕಾಣಿಸ್ಕೊತು? ನೀವು ಅಲ್ಲಿಂದ ಹೇಗೆ ಬಚಾವಾದ್ರಿ? ನೀರು ಬಂದ್ಬಿಡ್ತು ಸರ್. ನೀರು ಹಳ್ಳದ ಕಡೆನೂ ನೀರು ಬಂದ್ಬಿಡ್ತು, ಹಿಂದೆ ಮುಂದೆ 4 ಸೈಡ್ ನೀರು ಬಂದ್ಬಿಡ್ತು. ನೀರು ಇಲ್ಲಿ ಗಂಟ ಐತೆ, ಎತ್ತಾಗ ಹೋಗ್ಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಮೇಲ್ಗಡೆ ಹಿಂಗೆ ಆಗೈತೆ ಅಂತ ನಮ್ಗೆ ಗೊತ್ತಿಲ್ಲ. ನೀರಿನ ಮೇಲೆ ತಪ್ಸ್ಕೊ ಬಚಾವಾಗಿ ಬಂದ ಮೇಲೇ ಹಿಂಗೆ ಆಗೈತೆ ಅಂತ ನಮ್ಗೆ ಗೊತ್ತಾದ್ದು. ನಾನು ಸೇಫ್ಟಿ ಆದಮೇಲೆ ನೋಡಿದ್ಮೇಲೆ ಗೊತ್ತಾದ್ದು. ಆದರೆ ಯಾರಿಗಿಂತ ಕಷ್ಟ ಬರಬಾರ್ದು ಸರ್. ಚಿಕ್ಕ ಮಕ್ಕಳು ಸರ್ ಹೋಗಿ 3 ತಿಂಗಳು ಪಾಪ 9 ತಿಂಗಳು ಬಾಣ್ತಿ ಬಸ್ರಿ ಎಲ್ಲ ಹೋಗಿರೋದು. ಯಾರಿಗೆ ಕಷ್ಟ ಬರಬಾರ್ದು. ನಿಮ್ಮ ಪ್ರಕಾರ ಟೋಟಲ್ ಎಷ್ಟು ಜನ ಹೋಗಿರ್ಬೋದು ಅಲ್ಲಿ ಸರ್? ಜಸ್ಟ್ ಇವಾಗ 400 ಸಿಕ್ಕೈತೆ, ಇನ್ನೂ ಸಿಗೋಕೈತೆ. ಯಾವ ಥರ ಆಗಿದೆ ಜಾಗ ಈಗ ನಿಮ್ಗೆ ನೋಡಿದಾಗ? ಫುಲ್ ಫ್ಲಾಟ್ ಆಗ್ಬಿಟ್ಟೈತೆ, ಏನೂ ಇಲ್ಲ. ಅಲ್ಲೊಂದು ದೇವಸ್ಥಾನ ಇತ್ತು, ಅದು ಏನೂ ಇಲ್ಲ, ಫುಲ್ ಫ್ಲಾಟ್ ಆಗ್ಬಿಟ್ಟೈತೆ. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು, ಎಷ್ಟೊತ್ತಿಗೆ ಕ್ಲೋಸ್ ಆಯಿತು ಘಟನೆ? ಕ್ಲೋಸ್ ಆಯಿತು ಅಂದರೆ ಅದು ಒಂದು 12:15 ಶುರುವಾಗಿ ಒಂದು 1:15 ಒಳಗೆ ಎಲ್ಲ ಕ್ಲೋಸ್ ಆಗ್ಬಿಡ್ತು, ಎಲ್ಲ ಮಠ ಆಗ್ಬಿಡ್ತು. ನೀವು ಎಚ್ಚರಾಗಿದ್ರ? ಹೇಗೆ? ಎಚ್ಚರಾಗಿದ್ವು. ಮಳೆ ಜಾಸ್ತಿ ಆಯಿತು. ಪಕ್ಕದಲ್ಲೇ ಒಂದು ದೊಡ್ಡ ಅಲ್ಲಿ ನೀರು ಬರೋ ಹಳ್ಳ ಐತೆ. ನೀರು ಬರುತ್ತಾ ಲೈನ್ ಕಡೆ ಅಂತ ಟಾರ್ಚ್ ಹೊಡ್ಕೊಂಡು ನೋಡ್ತಿದ್ದೋ. ನೀರು ಒಂದು ಜಸ್ಟ್ ಅಲ್ಲಿ ಬರುವಂಗಿತ್ತು. ನೀರು ಬರುವಂಗೆ ಆಯ್ತು. ನಮ್ಗೆ ಇಲ್ಲಿರೋದು ಸೇಫ್ಟಿ ಇಲ್ಲ ಅಂದ್ಬಿಟ್ಟು ನಮ್ಮ ಈಚೆಗೆ ಇಳಿಯೋತ್ತಲ್ಲಿ ಎಲ್ಲ ಸೈಡಿಂದ 4 ಸೈಡಿಂದ ನೀರು ಬಂದ್ಬಿಡ್ತು. ನೋಡಿ, ರಾಧಾ ಅವ್ರು ಹೇಳ್ತಾ ಇದ್ರೆ ಒಂದು ಕ್ಷಣ ನಿಜಕ್ಕೂ ಕೂಡ ಶಾಕಿಂಗ್ ನಮಗೇನೆ. ಹೇಗೆ ಅವ್ರು ಬಚಾವಾಗಿ ಬಂದರು ಅಂತ. ದೇವರ ದಯೆ ಅವ್ರು ಬದುಕುಳಿದಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ರು ಯಾರಿಗೂ ಬೇಡ,
3 ತಿಂಗಳು ಬಾಣಂತಿ, 9 ತಿಂಗಳು ಬಾಣಂತಿ ಆ್ಯಂಡ್ ಆ ಮಕ್ಕಳುಗಳು, ಪುಟ್ಟ ಮಕ್ಕಳುಗಳು ಎಲ್ಲರೂ ಕೂಡ ಒಂದು ಕಾಲು ಗಂಟೆಲಿ ಎಲ್ಲವೂ ಕೂಡ ಕಂಪ್ಲೀಟ್ ಮಟ್ಟ ಆಗೋಯ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಪ್ರಕೃತಿಯ ವಿರುದ್ಧ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಮತ್ತು ದೊಡ್ಡ ದುರಂತ ಇದು.